ಗೈಸ್ ಗುಡ್ ಮಾರ್ನಿಂಗ್. ಈ ಕಡೆ ನಮ್ಮ ಅಪ್ಪ ಬಂದ್ಬಿಟ್ಟು ಐರನ್ ಮಾಡ್ಕೋತಾರೆ ಬಿಕಾಸ್ ಇವತ್ತೊಂದು ವಿಡಿಯೋ ಶೂಟ್ ಮಾಡ್ತಿದೀವಿ. ರೆಡಿ ಟಲ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಪಾಪ ನೀನ್ ಹಾಡನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಯಾವ ಹಾಡು? ನೀನ್ ಯಾವ್ದಾದ್ರು ಒಂದು ಹಾಡು ಹೇಳ್ಬೇಕಪ್ಪ ಇವಾಗ. ವಾಯ್ಸ್ ಚೆನ್ನಾಗೈತಿ ಇವಾಗ. ಯಾವ ಹಾಡು ಹೇಳ್ಬೇಕಪ್ಪ? ಅಲ್ಲ ನೀನ್ ಆಡಿರೋದು ಬಿಟ್ಟು ಯಾವ್ದು ಆಡಿದ್ಯಾ ಇವಾಗ? ಹೊಸದ್ ಯಾವ್ದಾರ ಕಲ್ತಿರೋದು ಹಾಡು? ಯಾವ್ದು ಕಲ್ತಿಲ್ಲ. ಇಲ್ಲ ಇದು ನನ್ನ ತಂಗಿಯ ಮದುವೆ ಅದ್ರಲ್ಲಿ ಯಾವ್ದೋ ಒಂದು ನೀನ್ ಯಾವ್ದು ತುಂಬಾ ಸಾಂಗ್ ಆಡ್ತಿದ್ದೆ ಅವಾಗ? ಮೂರ್ ಸಾಂಗ್ ಆಡ್ತಿದ್ದಲ್ಲ, ಯಾವ್ಯಾವ ಸಾಂಗ್ ಅದು? ಉತ್ತಣ ಪಿಕ್ಕುದಲ್ಲ? ಹೌದೌದು, ಅದ್ ಆಡ್ತಿತ್ತಾನೆ. ಆಡ್ತಿದ್ವಿ. ಅದು ಗೊತ್ತಿಲ್ಲ, ಅದು ಆಡಿಲ್ಲ. ಆಮೇಲೆ ನಮ್ಮೂರ ಮಂದಾರವು ಅಂತ ಒಂದ್ ಆಡ್ತಿದ್ವಿ. ಆಮೇಲೆ ಹಬ್ಬ ತೆಗೆದ್ರೆ ಬರ್ತಾ ಇರ್ತವೆ, ಯಾವ ಒಂದ್ ಹಬ್ಬ ಇಲ್ಲ ಅಷ್ಟೇ. ಸರಿ, ಅದ್ರಲ್ಲಿ ಈಗ ಒಂದ್ ಸಾಂಗ್ ಆಡ್ಬೇಕು ನೀನ್, ಯಾವ್ದಾದ್ರು ಒಂದು. ಈಗ ವಾಯ್ಸ್ ಚೆನ್ನಾಗೈತೆ, ಆ ಸಾಂಗ್ ಆಡ್ಬೇಕು ಇವಾಗ. ಇವಾಗ ಚಪಾತಿ ತಿಂತೀನಿ. ಈಗ ಐರನ್ ಮುಗಿಸ್ಬಿಟ್ಟು ಪಟ್ಟಂತ ಆಮೇಲೆ ಒಂದ್ ಸಾಂಗ್ ಆಡ್ಬೇಕು. ಗೈಸ್, ಐರನ್ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ಒಂದು ಶೂಟ್ ಮಾಡಿಸ್ತಾ ಇದ್ದೀನಿ. ಇದ್ರದ್ದು ಬಿಹೈಂಡ್ ದಿ ಕ್ಲಿಪ್ಸ್ ಎಲ್ಲ ನಾನು ಹಾಕ್ತೀನಿ ಅಂಡ್ ಆದಷ್ಟು ಬೇಗ ಈ ವಿಡಿಯೋನು ಕೂಡ ಬರುತ್ತೆ. ನಾನು ಇನ್ನ ಈಗ ಜಸ್ಟ್ ಎದ್ದಿರೋದು, ಬಿಕಾಸ್ ಎದ್ದಿರೋದು ಬಂದ್ಬಿಟ್ಟು 9:30 ಎದ್ದು ಇನ್ನೂ ನಾನೇನು ಫ್ರೆಶ್ ಅಪ್ ಆಗಿಲ್ಲ, ಅದಕ್ಕೆ ನಾನು ಮುಖ ತೋರಿಸ್ತಾ ಇಲ್ಲ. ಎದ್ದು ಎಡಿಟ್ ಮಾಡಿ ಮುಗಿಸಿ ದೆನ್ ಇವಾಗ ವಿಡಿಯೋ ಶೂಟ್ ಬೇಗ ಹೋಗ್ಬೇಕು, ಬಿಕಾಸ್ ಮಳೆ ಬಂದ್ಬಿಡುತ್ತಲ್ವಾ, ಅದಕ್ಕೆ ಬೇಗ ಮುಗಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ನಾನೇ ಮಾತಾಡ್ತಾ ಇರೋದು. ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ಓಕೆ, ಡನ್. 3, 2, 1. ಹಾಯ್, ಹಲೋ, ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಗೈಸ್. ಇವತ್ತು ಎಂತ ದುರಂತ, ಎಂತ ಕಲೆ, ಎಂತ ಪ್ರತಿಭೆ, ನಾಗವಲ್ಲಿ ಎಲ್ಲಾನು ಸೇರಿಸಿ ಇವತ್ತು ನೋಡ್ಬಿಡ್ತೀರಾ. ನೋಡಿ, ಫಸ್ಟ್ ಟೈಮ್ ನಾನೇ ನಮ್ಮ ಚೋಟ ಮರಿ ಸ್ಯಾರಿ ಹಾಕಿರೋದನ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಹಲೋ ಕಂದ, ಇರಿ, ಆ ಕಡೆ ಕರ್ಕೊಬತ್ತೀನಿ, ಆಚೆ ಕರ್ಕೊಬತ್ತೀನಿ. ಚೋಟ ಮರಿ ಅಮ್ಮ, ಯಾರೋ ಸಕ್ಕತ್ತಾಗಿ ಗುಡ್ಸೋರು ಮಾತ್ರ. ಅಕ್ಕ ಕರೆಕ್ಟಾಗಿ ಗುಡ್ಸಿದ್ದೀರ ಅಕ್ಕ. ಗೈಸ್ ನಮ್ಮ ಚೋಟ ಮರಿ ಫಸ್ಟ್ ಟೈಮ್ ಸೀರೆ ಉಡ್ಕೊಂಡ್ಬಿಟ್ಟವಳಲ್ಲಪ್ಪ, ಪರ್ಫೆಕ್ಟ್ ಆಗಿ ಸಕ್ಕದಾಗ ಕಾಣ್ತಾರೆ. ಏನಾದ್ರೂ ಹೆಚ್ಚಿಗೆ ಮುಖಕ್ಕೆ ಮೇಕಪ್ ಹಾಕ್ಬೇಕಲ್ಲ. ಇನ್ನು ರೆಡಿ ಮಾಡ್ಬೇಕಂತ ಗೈಸ್. ಬುಜ್ಜಿ, ಫಸ್ಟ್ ಟೈಮ್ ನೀನ್ ಸ್ಯಾರಿ ಹಾಕ್ತಿರೋದು? ಯಾಕೆ ಹಾಕೊಂಡೆ? ಏನೇನೋ ಹೇಳ್ತಾ ಕಣವ, ನಮ್ಮೂರ್ ಭಾಷೆ ಬರಲ್ಲ ನಿಮ್ ಬಿಡು. ಗೈಸ್, ನಮ್ಮ ಚೊಟ್ಟ ಮರಿ ಸ್ಯಾರಿ ಹೆಂಗ್ ಕಾಣ್ತೋಳೆ ಕಮೆಂಟ್ ಹಾಕಿ. ನಮಸ್ಕಾರ ಬಾಸ್. ಏನ್ಲ ತಪ್ಪು ತಿಳ್ಕೊಂಡೆಲ್ಲ? ತಿಳ್ಕೊಳ್ಳ ಇಲ್ಲ ಗುರು, ತಿಳ್ಕೊಂಡ್ ನೋಡ್ಲಾ? ಏಯ್, ತಿಳ್ಕೊಂಡ್ ನೋಡ್ಲಾ? ಎಷ್ಟಲ್ಲು ಗೈಸ್, ಎಲ್ರು ರೆಡಿ ಮಾಡ್ತಾರ. ಇನ್ನ ಅಷ್ಟೇ ಚಿಕ್ಕದ್, ಇನ್ನು ಚಿಕ್ಕದಿರ್ಬೇಕಿತ್ತು. ಸರ ಸಿಂಪಲ್ ಆಗಿದ್ರೆ ಇನ್ನು ಹೆವಿ ಲುಕ್ ಕಾಣ್ತದೆ. ಅಮ್ಮ, ಇದ್ ನೀನು ಹೊಲ್ದಿದ್ದ ಇವಾಗ? ಯಾವಾಗ ಅದ ನಿನ್ ಒಳಗಾಯ್ತಾ? ಸ್ಟಿಚ್ ಹಾಕಿರೋದ? ಓಕೆ ಓಕೆ. ಅಯ್ಯೋ 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 ಮಾರೆ, ಅಮ್ಮ ದೊಡ್ಡ ಫಿಗರ್ ತರ ಕಾಣ್ತಾರಲ್ಲಮ್ಮ. ಅಮ್ಮ ಇವ್ ನೋಡಮ್ಮ ಹೆಂಗ್ ಕೂರ್ಸ್ಕೊತಾನೆ. ಎಷ್ಟೋ ತಿಂದ ರೆಡಿ ಆಗ್ತಿದ್ಯಾ? ಯಾಕೆ ಕೂರ್ಸ್ಕೊತಾ ಇದೆಯಾ? ಕೂದಲನ ಇದೇ ಚೆನ್ನಾಗೈತ ನೋಡಿ. ಈ ತರ ಈ ಕಡೆ ಹಿಂಗ್ ಸೈಡ್ ಬಿಟ್ಟು ತಿರ್ಗೊಂಚು ನಾನು ಮಾಡ್ತೀನಿ. ನಾ ಮಾಡ್ತೀನಿ. ನೀನ್ ಮಾಡಿಲ್ಲ, ನಾನು ಅದನ್ನ ಮಾಡಕ್ ಹೋಗ್ತೀನಿ. ಬಾಯ್, ತಿರ್ಗೋ ಆ ಕಡೆ ಬಚ್ಕೋ. ಅಮ್ಮ ಇಲ್ಲಿ ನೋಡಮ್ಮ, ಇಲ್ಲಿ ಈ ಕಡೆ ತಿರ್ಗೋ ಒಂಚೂರು. ಅಕ್ಕ ಹೇಳ್ರಿ, ಏನ್ರಿ ನಿಮ್ ಸಮಸ್ಯೆ? ಹೆಂಗಪ್ಪ, ಹೆಂಗಾದ್ರು ಓಕೆ. ಎಷ್ಟಲ್ಲ ನಾನೇನು ಹೇಳಲ್ಲ. ಅಜಯ್ 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 ಅಜ್ಜಿ ಅಜ್ಜಿ, ನಮ್ ಚೋಟ ಮರಿ ಅಜ್ಜಿ ಅಜ್ಜಿ. ಗೈಸ್, ನಮ್ಮ ಅಪ್ಪ ಸಾಂಗ್ ಆಡ್ತಾರೆ ಇವಾಗ, ಒಂದ್ ಒಳ್ಳೆ ಸಾಂಗ್ ಆಡ್ತಾರೆ. ಇದು ಆಲ್ಮೋಸ್ಟ್ ಆಡ್ತಾನೆ ಇರ್ತಾರೆ. ಕೇಳಿ, ನಿಮ್ಗೆ ಇಷ್ಟ ಆಗ್ಬೋದು, ಕೇಳಿ. ಪ್ಲೇ ಪಾಪಾ ಪ್ಲೇ. ಓಕೆ.
ಸೂಪರ್ ಗೈಸ್ ಅದ್ರ ಜೊತೆಗೆ ಡ್ಯಾನ್ಸ್. ಗೈಸ್ ನಾವಪ್ಪ ಪಂಚೆ ಏನಕ್ಕೆ ಹಾಕೋರೆ ಅಂದ್ರೆ ಈಗ ನೀವು ಆಲ್ಮೋಸ್ಟ್ ನಿಮ್ಗೆ ಲವ್ ಸ್ಟೋರಿ ಬ್ಲಾಗ್ ಬರ್ತಿದೆಯಲ್ಲ, ಅದಕ್ಕೆ ಪ್ರಿಪರೇಷನ್ ನಡೀತಿರೋದು. ಇವತ್ತೊಂದು ರೀಲ್ ಶೂಟ್ ನಡೀತಿದೆ. ಅದು ಲವ್ ಸ್ಟೋರಿ ಬ್ಲಾಗ್ ಅಪ್ಲೋಡ್ ಆಗಿ ದಿನ ಈ ಒಂದು ರೀಲು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಅದಕ್ಕೆ ಇವಾಗ ಅಪ್ಪ ಪಂಚೆ ಹಾಕೊಂಡವ್ರೆ. ಇನ್ನು ಈ ಕಡೆ ಅಡುಗೆ ಮನೆ ಕಡೆಗೆ ಬಂದ್ರೆ ನಮ್ಮ ಅವ್ವಾಕಿ ಸಾರಿ ಹಾಕೊಂಡವ್ರು. ಸೂನ್ ಬ್ಲಾಗ್ ಏನೋ ಲವ್ ಸ್ಟೋರಿ ಬ್ಲಾಗ್ ಬರುತ್ತೆ, ಜೊತೆಗೆ ಈ ಒಂದು ಬ್ಯೂಟಿಫುಲ್ ರೀಲ್ಸ್ ಬರುತ್ತೆ. ಕಾಯ್ತಾರಿ, ನೋಡ್ತಾರಿ, ಸ್ಟೇ ಟ್ಯೂನ್. ಚಿರು ಲೋ ನನ್ ಮಗನೇ ಲೇ ಓಯ್ ಅಯ್ಯ ನೀನ್ನ ಲೇ ನೋಡೋ ಲೇ ಕೋತ್ ಬಡತದೆ, ಏನು ಕೇಳ್ಸಲ್ಲ ಗೈ, ಸಾಂಗ್ ಕೇಳ್ತಾನ, ಅದಕ್ಕೆ ಬೈತೇನೆ ಸಿಕ್ಕಾಪಟ್ಟೆ. ಲೇ ಮರಿ ನೀನ್ ಲೇ ಅಯ್ಯ ನೀನ್ನ ಚಿರು ನೀನ್ ಲವ್ ಮಾಡ್ತೀಯ ತಾನೆ? ಗೊತ್ತಾಗ್ಬಿಡ್ತು ಬಿಡ. ತೋರ್ಸ್ಲಾ ತೋರ್ಸ್ಲಾ ಲೇ ಗೊತ್ತಾಯ್ತು ಬಿಡ 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 ಗೊತ್ತಾಯ್ತು ಗೈಸ್. ಫೈನಲಿ ಅಪ್ಪ ಏನೋ ಅಫಿಷಿಯಲಿ ಪ್ರೂವ್ಡ್ ಹಿ ಈಸ್ ಲವಿಂಗ್. ನಿನಗೆ ಅವನಿಲ್ಲ ನಿಯತೆ ಹೇಳುತ್ತೆ ನಿಯತ್ತಾಗಿ ಯಾಕಿಲ್ಲ ನನಗೆ ಇಷ್ಟ ಪ್ರಿನ್ಸಿಪಲ್ ಎಲ್ಲ ಇರೋನ ಇಷ್ಟ ಬಂದು ಬಳಗ ಎಲ್ಲ ಪ್ರತಿಷ್ಠೆಗಷ್ಟೇ ನಮ್ಮ ಪೇರೆಂಟ್ಸ್ ನಂಗೆ ಹೇಳಿದ್ರು ಫಸ್ಟ್ ಯಾವನ್ ವಜನ್ ಬಡ ಗೆದ್ದಿದ್ದ ನನ್ನ ಬಡನ್ನ ಬಿಟ್ಟು ಯಾವ ಬೇಡ ಯಾವ ಗೆದ್ದೆ ಕಲ್ದಿನ ಜೋಶಲ್ಲಿ ಹೇಳ್ತೀನಿ ಈಗ ಹೇಳ್ತಿದ್ದಲ್ಲ ಅದು ಹಂಗೆ ಹೇಳ ಇನ್ನೊಂದ್ಸಲ ಕಿವಿ ಕೇಳಿ ಜ್ವರ ಮಾಡ್ತಾರೆ ಕೇಳಿದ್ರೆ ಆಯ್ತು ಹೇಳಮ್ಮ. ಗೈಸ್ ಎಲ್ರದ್ದು ಎಂತೆಂತ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದ್ರೆ, ನಾವ್ ಅಪ್ಪ ಡ್ಯಾನ್ಸ್ ಮಾಡ್ತವ್ರೆ, ನಾವ್ ಅಮ್ಮ ಇವಳಿಗೆ ಇದು ಏನೋ ಈ ಐ ಲ್ಯಾಶರ್ ಇದೇನೋ ಇಲ್ಲಿ ಹಾಕ್ಬೇಕು ಅಂತ ಯೋಚನೆ ಮಾಡ್ತವ್ರೆ. ಇವಳು ನನಗೆ ಬೇಡ ಇಷ್ಟನೇ ಇಲ್ಲ ಅಂತ ಇವಳು ಒಬ್ಳು ಇದ್ದಾಳೆ. ಅಕ್ಕ ಏನ್ ಮಾಡ್ತಾರೆ, ಈ ತರ ಬಾಸ್ತಾ ಕೂತವ್ರೆ. ಒಂದೇ ಒಂದು ಮಂತ್ರ ಹೇಳ್ತಾನೆ, ಡಿಫ್ರೆಂಟ್ ಲೋಕದಲ್ಲಿ ಇವನೊಬ್ಬವನೆ ಸಾಂಗ್ ಆಡ್ಕೊಂಡು ಕುತ್ಕೊಂಡ್ಬಿಟ್ಟವನೆ. ಅಯ್ಯೋ 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 ಎಲ್ರು ಡಿಫ್ರೆಂಟ್ ವೈಬ್ಸ್ ಇವತ್ತು. ಇದೆಲ್ಲ ಇಯರಿಂಗ್ಸ್ ಗುರು, ಇದೆಲ್ಲ ಚೆನ್ನಾಗೇ ಕಾಣಿಸಲ್ಲ, ಇದನ್ನ ಹಾಕು ಅಂತ ನಮ್ಮಮ್ಮ. ಒಂದು ಚೂರು ಸೂಟ್ ಆಗಲ್ಲ ಗೊತ್ತಾ ಇಯರಿಂಗ್ಸ್. ಇದು ಯಾವ್ದಕ್ಕೆ ಸೂಟ್ ಆಗುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಒಂದು ಡ್ರೆಸ್ಗೆ ಮ್ಯಾಚೇ ಇಲ್ಲ. ನನ್ನ ಹೆಂಡತಿಗೆ ಅಮ್ಮ ನಾನು ಸಿಂಪಲ್ ಆಲ್ವೇಸ್ ಗೈಸ್ ನಾನು ಹೇಳ್ತೀನಿ, ಎನಿ ಟೈಮ್ ಹೇಳ್ತಿರ್ತೀನಿ ನಮ್ಮ ಅಮ್ಮಗೆ ಸಿಂಪಲ್ ಆಗಿರ್ಬೇಕು. ಸಿಂಪಲ್ ಕಾಜಲ್ಲು, ಸಿಂಪಲ್ ಇಯರಿಂಗ್ಸು, ಸಿಂಪಲ್ ನೆಕ್ಲೆಸ್ ಅಷ್ಟೇ ಇರಬೇಕು. ನೀನ್ ತಗೊಂಡಿದ್ದೆ ಗೊತ್ತಾ ನೆಕ್ಲೆಸ್, ಆ ತರ ಸಿಂಪಲ್ ಆಗಿರ್ಬೇಕು, ಅದು ಸಿಂಪಲ್. ಫೈನಲಿ ಹೊರಟಿದೀವಿ, ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು. ಅಲ್ಲಿ ಹೋಗಿ ಒಂದು ವಿಡಿಯೋ ಶೂಟ್ ಮಾಡಬೇಕು. ನೋಡಿ ನಾನು, ನಮ್ಮ ಚೋಟ ಮರಿ, ನಮ್ಮ ಅಪ್ಪ ಅಮ್ಮ, 3 ಜನ ಸಖತ್ ಕಾಣ್ತಾರೆ ನೋಡಿ. ಹೆಂಗೆ ನಮ್ಮ ಚೋಟ ಮರಿ ಅಂತೂ ಅದ್ಭುತವಾಗಿ ಕಾಣ್ತಾಳಪ್ಪ. ಇವಾಗ ನಾವು ಫೋಟೋ ತಗೋಬೇಕು, ಎಲ್ಲ ಇದೆ, ಸಖತ್ ಕಾಣ್ತಾಳೆ. ಬಿದ್ಗಿದ್ ಹೋದ್ಯ ಮರಿ, ಬೀಳು 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 ಒಳ್ಳೆ ಕಂಟೆಂಟ್ ಅಂತ. ಬೀಳು 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 ಹಿಂಗೆ ಇಡ್ಕೊತೀನಿ, ಹಿಂಗೆ ಬೀಳು 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 ಬೀಳು. ಓ ಆಮೇಲೆ ಎಷ್ಟು ಪಿನ್ ಹಾಕಿರ್ಬೇಕು ಗೊತ್ತಾಗ ಸಾರಿಗೆ. ನಾವಮ್ಮ ಏನ್ ಹೇಳ್ತಾರಂದ್ರೆ, ನಾವಮ್ಮ ಹಾಕಿರೋ ಸಾರಿಗೆ 10 ಪಿನ್ ಹಾಕಿದಾರಂತೆ. ಎಷ್ಟು ಕಷ್ಟ ಮಾರ್ಯ. ನೀನ್ ಚೋಟಿಗಿದ್ಯಾ, ನಿನ್ ಚೋಟಿಗಿದೆ ಅದಕ್ಕೆ ನಿನ್ಗೆ ಕೇಳೋ. ಚೋಟಿಗಿದೆ ಅದಕ್ಕೆ, ನಿನ್ ಚೋಟಿಗಿದೆ ಅದಕ್ಕೆ 2 ಪಿನ್ನು ಅಷ್ಟೇ. ನಮ್ಮ ಹೆಂಚಿಗೆಲ್ಲ 1000 ಹಾಕ್ಸ್ಬಿಡ್ತೀನಿ, ಲೈಟಾಗಿ ಕೂತಿರ್ಬೇಕು. ಜೀವಕ್ಕೆ ಜೊತೆ ನೀನಿರಲು ನಾನೀಗ. ಗೈಸ್ ಈ ದೇವಸ್ಥಾನದಲ್ಲೇ ಒಂದು ರೀಲ್ ಶೂಟ್ ನ ಮಾಡ್ಬೇಕಂತ ಇರೋದು. ಇದು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ನಮ್ಮ ಅಪ್ಪ ಅಮ್ಮಂಗೆ ಒಂದು ರೀಲ್ ಶೂಟು ಅಂದ್ರೆ ಅವರಿಬ್ರದ್ಗೆ. ಅಪ್ಪ ನಮ್ಮಮ್ಮ ಆಡ್ತಾ ಇದ್ದ, ಅಮ್ಮ ಅಯ್ಯೋ ನಮ್ಮ ಅಪ್ಪಂಗೆ ತಲೆ ಕೆಟ್ಟೊಂಡಾಯ್ತು, ಕ್ರೇಜಿ. ಗೈಸ್ ಒಂದು 40% ಶೂಟ್ ಆಗಿದೆ. ಇನ್ನೊಂದು ಲೈನ್ ಇದೆ, ಈ ಕರುನಾಡಿಗೆ ಸ್ಫೂರ್ತಿ ಅಂತ. ಆ ಟೈಮಲ್ಲಿ ಒಂದು ಕರ್ನಾಟಕ ಫ್ಲಾಗ್ ಬರಬೇಕು ಅಂತ ಆಸೆ ಇದೆ, ಅದಕ್ಕೆ ಮನೇಲಿದೆ ಕರ್ನಾಟಕ ಫ್ಲಾಗು, ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಕನ್ನಡ ರಾಜ್ಯೋತ್ಸವಿಗೆ ಕರ್ನಾಟಕ ಫ್ಲಾಗ್ ತೊಗೊಂಡಿದ್ದು. ಆ್ಯಂಡ್ ಫ್ಲಾಗ್ ನೋಡ್ತಿದ್ರೆ ಒಂಥರ ಹೆಮ್ಮೆ, ಖುಷಿ ವಿಚಾರ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ.
ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗೈಸ್ ಇವನ್ ಏನ್ ಮಾಡೋಣ ಅಂದ್ರೆ ಗೈಸ್ ನಾವ್ ಅಪ್ಪ ತಿಂಡಿ ತರ ಕಳ್ಸ್ಕೊಂಡವ್ರೆ, ಅಂದ್ರೆ ಕಳ್ಸಿದಾರೆ ತಿಂಡಿ ತಗೋಬಂತ. ಇವನ್ಗೆ ಅಂತಾನೆ ಐಸ್ ಕ್ರೀಮ್ ಸಪ್ರೇಟ್ ಆಗಿ ತಂದವನೆ, ಅದು ಬುಜ್ಜಿಗೆ ಶೇರ್ ಮಾಡಿಲ್ಲ. ಡೈರಿ ಮಿಲ್ಕ್ 2 ತಗೊಂಬ ಇಬ್ಬರಿಗೂ ಒಂದೊಂದು ಅಂತ ಹೇಳಿದೆ. ಅವ್ನು ಡೈರಿ ಮಿಲ್ಕ್ ತಗೊಂಡು ಇದನ್ನು ತಗೊಂಡೆ. ಹೌದಾ? ಅದಕ್ಕೆ ಅಂದ್ರೆ ನೋಡಿ, ಅದಕ್ಕೆ ಹೇಳ್ತಾಳ ಪಾಪ. ಅಯ್ಯ ಬಿಡ, ನಿಂಗೆ ಪೋಲಾರ್ ಬಿಯರ್ ಐಸ್ ಕ್ರೀಮ್ ಕೊಡ್ತೀನಿ ಬಿಡ, ಅಷ್ಟೇ ಬಿಡ. ಡೀಲಾ? ಡೀಲ್ ಅಳ್ಬಾರ್ದು, ಹತ್ರ ಕೊಡ್ಸಲ್ಲ, ದೇವ್ರನೇ ಕೊಡ್ಸಲ್ಲ ಹತ್ರ. ಈಗಲೇ ಕೊಡಿಸ್ತೀನಿ. ಐಸ್ ಕ್ರೀಮ್ ತಾನೆ. ಹೊಡ್ರಿ. ಯಾಕಂದ್ರೆ ಇವನ್ ಮೋಸ ಮಾಡಿದಾನಲ್ಲ, ಅದಕ್ಕೆ ಹೊಡಿಗೆ ಕೊಡಿಸ್ತೀನಿ. ಹುಡುಗಿಗೆ ಹೆಂಗ್ ಮೋಸ ಮಾಡ್ದ? ಇರೋ ನಿಮ್ಗೆ ಇನ್ನು ಆನೆಸ್ಟ್ ಚೆಕ್ ಮಾಡ್ತೇನೆ, ಓಕೆನಾ? ನಾವ್ ಅಪ್ಪ 2 ಡೈರಿ ಮಿಲ್ಕ್ ತಗೋಬ ಅಂತ ಹೇಳಿದ್ರ ನೀನ್ ಏನ್ ಮಾಡ್ದೆ? ಡೈರಿ ಮಿಲ್ಕ್ ಬೇಡ ಅಂತ ಐಸ್ ಕ್ರೀಮ್ ತಂದೆ. ಅಷ್ಟೇ ತಾನೆ? ಫೈನಲಿ ಮ್ಯೂಟ್ ಮಾಡುವ. ಫೈನಲಿ ಅಪ್ಪ ಅಮ್ಮಂದು ಒಂದು ರೀಲ್ ಶೂಟ್ ಮುಗೀತು. ಇವಾಗ ನಮ್ಮ ಚೊಟ್ಟ ಮರಿಗೆ ಮಾಡಿಸ್ತಾ ಇದೀನಿ. ಒಂದ್ ಸೀರೆನ ಹಿಂಗ ಅನ್ನು ಅಂತ ಹೇಳ್ಕೊಟ್ಟೆ. ಅವಳು ಕ್ಯಾಚ್ ಆಡಲ್ಲ, ಕ್ಯಾಚು ಹಿಂಗ್ ಕುಣಿತು ಪಾಪ. ನಮ್ಮ ಚೋಟ ಮರಿ ಫಸ್ಟ್ ಟೈಮ್ ಸ್ಯಾರಿ ಹಾಕಿದಾಳಲ್ವಾ, ಸೊ ಹೆಂಗ್ ಕಾಣಿಸ್ತಿದ್ದಾಳಂತ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಬ್ಯೂಟಿಫುಲ್ ಆಗಿ ಕಾಣ್ತಾಳೆ. ಅವಳು ತಜ್ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆವೆಲ್ಲ. ಅವಳು ತಜ್ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ. ರಾಧೆ ರಾಧೆ. ಹೋಯ್ತು ಕಣ್ಣಲ್ಲಿ ನೀರು ಬಂತು, ಅಲೆ ಏನು ಮಾಡ್ಕಲ್ಲ. ಅಳು ಬಂದೇ ಬಿಡ್ತು ಗೈಸ್, ಅಳು ಬಂದೇ ಬಿಡ್ತು. ಕಮಾನ್ ಬಾ ಸಮಾಧಾನ, ಓಡ್ಬಾ ಸಮಾಧಾನ ಮಾಡ್ತಾರೆ ಈಗ. ಓಲಿ ಬಾರ, ಅಳ್ಬೇಡ, ನೀವ್ ಅಮ್ಮ ತಾನೆ ಬೈಯೋದು. ಯಾಕೆ ಅಳ್ತಿರೋದು ಈಗ? ಅಳ್ಬೇಡಪ್ಪ. ಆಯ್ತು ಓಕೆ. ಸಮಾಧಾನ ಮಾಡ್ಕೊ ಓಲಿ. ಕಬಾಬ್ ತಿನ್ನೋಣ, ಕಬಾಬ್ ಕೊಡ್ತೀನಿ. ಕಬಾಬ್ ಕರ್ಕ್ಬಿಡ್ತಾರೆ. ಫೈನಲಿ ಶೂಟ್ ಮುಗೀತು ಗುರು, ಸಕ್ಕದಾಗಿದೆ. ಒಂದು ನಾನು ನಮ್ಮ ಅಪ್ಪ ಅಮ್ಮ ಸಾಂಗ್ಗೆ, ಅದು ನಿಮ್ಗೆ ಇನ್ಸ್ಟಾಗ್ರಾಮ್ ಗೊತ್ತಾಗುತ್ತೆ. ಇನ್ನೊಂದು ನಮ್ಮ ಚೋಟ ಮರಿದು ಅಂದ ಕಾಲತ್ತಿಲ್ಲೆ ಇಂದ ಕಾಲತ್ತಿಲ್ಲೆ ಅಂತ ಸಾಂಗ್ ಇದೆಯಲ್ಲ, ಆ ಸಾಂಗ್ ಮಾಡಿದ್ದು. ಅದು ಸಿಕ್ಕಾಪಟ್ಟೆ ಸಕ್ಕದ ಬಂದೈತೆ. ನಮ್ಮ ಕ್ಯಾಮ್ರಾಮನ್ ಚಿರು, ಹಾಗೆ ನಮ್ಮ ಅಪ್ಪ ಸ್ಪೀಕರ್ ಪ್ಲೇ ಮಾಡೋದಕ್ಕೆ. ಇನ್ನು ಮಿಕ್ಕಿದೆಲ್ಲ ಪ್ರೇಕ್ಷಕರು. ವಾಪಸ್ಸು ಮನೆಗೆ ಬಂದು ಇನ್ನೊಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ಈ ರೀಲು ಕೂಡ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ. ಈಗ ಸಡನ್ ಆಗಿ ಫಿಕ್ಸ್ ಆಗಿದ್ದು ನೋಡಿ. ಅವ್ರೆಲ್ಲರೂ ನಾನು ಮೇಲೆ ಕಳ್ಸಿದ್ದೀನಿ, ಎಲ್ಲರನ್ನು ಮೇಲೆ ಕಳ್ಸಿದ್ದೀನಿ ಅಂದರೆ ಆ ಟೆರೆಸ್ ಮೇಲೆ ಕಳ್ಸಿದ್ದೀನಿ. ಅಲ್ಲೊಂದು ಶೂಟ್ ಐತೆ, ಅದಕ್ಕೆ ಎಲ್ಲರೂ ಈಗ ಅಲ್ಲಿ ನಿಂತ್ಕೋತಾರೆ. ಅಲ್ಲಿ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡ್ತೀನಿ. ಏನೋ ಮಾಡ್ತಾರಲ್ಲ ಬಿಡಿ. ಕಣದಿಂದ ಯಾಕೋ ನನ್ನ ನಾನೇ ಇಲ್ಲ ಅಂತ ಅನ್ಕೊಂಡ. ಗೈಸ್ ಆದ್ರೂ ನಮ್ಮ ಚೋಟ ಮರಿ ಫಸ್ಟ್ ಟೈಮ್ ಸ್ಯಾರಿ ಹಾಕೊಂಡು ಸಕ್ಕತ್ತಾಗಿ ಮಿಂಚಿದಾಳೆ ಗುರು. ಕ್ರೇಜಿಯಾಗಿ ಕಾಣ್ತಾಳೆ. ಅದು ಅಂದ್ರೆ ಪರ್ಫೆಕ್ಟ್ ಆಗಿ ಉಡಿಸಿದ್ದಾರೆ, ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿ ನೀಟಾಗಿ ಮಾಡಿದ್ದಾರೆ. ಸ್ಯಾರಿ ಅಂದ್ರೆ ಈ ತರ ಹಾಕೋಬೇಕು, ಎಲ್ರು ಪರ್ಫೆಕ್ಟ್ ಆಗಿರ್ಬೇಕು. ಏನೇನ್ ಹೇಳ್ತಿದ್ರಿ? ಜಿಮ್ಗೆ ಹೋಗಲ್ಲ, ಎಲ್ಲ ಚಿರುಗೆ. ಗಾಯ್ಸ್ ಇಷ್ಟೊತ್ತು ವಿಡಿಯೋ ಎಡಿಟಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಪೋಸ್ಟ್ ಮಾಡಿ ಊಟ ಮಾಡ್ತಾ ಇದ್ದೀನಿ. ಚಪಾತಿ ಮತ್ತೆ ಚಿಕನ್ ಗೊಜ್ಜು, ಚಿಕನ್ ಫ್ರೈ ಮಾಡಿದ್ದಾರೆ. ನಾವು ಮತ್ತೆ ಬಬಿತಾ ಫ್ಯಾಮಿಲಿ ಇಬ್ರು ಕೂಡ ತಿಂದು ಇವಾಗ ಅವರು ಮಲ್ಕೊಳಕ್ ಹೋದ್ರು, ನಾನು ತಿಂದು ಮಲ್ಕೊಳಕ್ ಕೂತಾಯಿನಿ. ಗುಡ್ ನೈಟ್ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ. ಅಂಡ್ ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿ ಅವರು ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ಆಲ್ವೇಸ್ ಈ ಟಿ ಶರ್ಟ್ ಹಾಕೋತೀನಿ, ಬಿಕಾಸ್ ಕಂಫರ್ಟೇಬಲ್ ಇರುತ್ತೆ, ಸ್ಮೂತ್ ಆಗಿರುತ್ತೆ. ಮಲ್ಕೊಂಡ್ಮೇಲೆ ನೆಮ್ಮದಿಯಿಂದ ನಿದ್ದೆ ಬರುತ್ತೆ. ಅದಕ್ಕೋಸ್ಕರ ಈ ಟಿ ಶರ್ಟ್ ಹಾಕೋದಷ್ಟೇ, ಅದು ಬಿಟ್ರೆ ಅಂತೆಲ್ಲ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.